Hello friends, welcome back to Mahi's Green Bites YouTube channel. ಇವತ್ತಿನ ವಿಡಿಯೋ ಇಟ್ ಈಸ್ ಸೋ ಸ್ಪೆಷಲ್. ನನ್ನಲ್ಲಿರುವಂತಹ ಸುಗಂಧ ರಾಜ ಅಥವಾ ರಜನಿಗಂಧ, ಇಂಗ್ಲಿಷ್ ಅಲ್ಲಿ ಟ್ಯೂಬ್ ರೋಸ್ ಅಂತ ಕರಿತೀವಿ. ಇದನ್ನ ನಾನು ಒಂದು ದೊಡ್ಡ ಪಾಟ್ ಅಲ್ಲಿ ರೀಪಾಟ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಆಲ್ರೆಡಿ ಇರುವಂತಹ ಪಾಟ್ ಅಲ್ಲಿ ಅದು ತುಂಬಾ ಚಿಕ್ಕ ಪಾಟ್ ಆಗಿರೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಸೈಜ್ ಪಾಟ್ಗೆ ಅದನ್ನ ರೀಪಾಟ್ ಮಾಡ್ತಾ ಇದ್ದೀನಿ. ಇದು ಮೇ ಬಿ ಒಂದು 8 to 12 ಇಂಚಸ್ ಪಾಟ್ ಇರಬಹುದು. ಹೆಚ್ಚು ದೊಡ್ಡ ಪಾಟ್ ಅಲ್ಲಿ ನಾವು ಈ ಗಿಡವನ್ನ ಹಾಕಿ ನೆಟ್ಟಿದ್ದೆ ಆಯ್ತು ಅಂದ್ರೆ ನಮ್ಗೆ ಮುಂದಿನ ವರ್ಷಕ್ಕೆ ಹಾಕೋದಿಕ್ಕೆ ಬೇಕಾಗುವಂತಹ ಸಾಕಷ್ಟು ಬಲ್ಬ್ಸ್ ಅಥವಾ ಗೆಡ್ಡೆಗಳು ಅಂತ ಹೆಂಗ್ ಕರಿತೀವೋ ಅದು ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾನು ದೊಡ್ಡ ಸೈಜ್ ಪಾಟ್ಗೆ ರಿಪೋರ್ಟ್ ಮಾಡ್ತಿದ್ದೀನಿ. ಈ ಸುಗಂಧರಾಜ ಹೂವಿನ ಬೆಳವಣಿಗೆಗೆ ಇಂಪಾರ್ಟೆಂಟ್ಲಿ ತುಂಬಾ ಒಣಗಿರುವ ಮಣ್ಣು ಮೀನ್ಸ್ ಡ್ರೈ ಸಾಯಿಲ್ ಬೇಕಾಗುತ್ತೆ. ಹಾಗಾಗಿ ನಾನು ಕೆಂಪು ಮಣ್ಣನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ನಾನು ಈ ಸುಗಂಧರಾಜ ಹೂವಿನ ಗಿಡವನ್ನ ತುಮಕೂರಲ್ಲಿ ಒಂದು ನರ್ಸರಿಯಿಂದ ತಗೊಂಡ್ ಬಂದಿದ್ದು. ಲಾಸ್ಟ್ ಇಯರ್ ಇಂದ ಈ ವರ್ಷದವರೆಗೆ ಅದು ಸಾಕಷ್ಟು ಬೆಳವಣಿಗೆ ಹೊಂದಿ ತುಂಬಾ ಆರೋಗ್ಯವಾಗಿ ಇದೆ. ಅದನ್ನ ಇನ್ನಷ್ಟು ಹೂವಿನ ಗಿಡಗಳು ಅಥವಾ ಗೆಡ್ಡೆಗಳು ನನಗೆ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಬಿಗ್ ಸೈಜ್ ಸ್ಪಾಟ್ಗೆ ರೀಪಾಟ್ ಮಾಡ್ತಾ ಇದ್ದೀನಿ. ನನ್ನ ಗಾರ್ಡನ್ ಅಲ್ಲಿ ನನ್ಗೆ ಎಲ್ಲಾ ರೀತಿಯ ಹೂವಿನ ಗಿಡಗಳು ಇರ್ಬೇಕು ಅನ್ನೋ ಆಸೆ. ಹಾಗಾಗಿ ಸುಗಂಧರಾಜ ಕೂಡ ನನ್ಗೆ ತುಂಬಾ ಇಷ್ಟವಾದಂತಹ ಹೂವಿನ ಗಿಡ. ಅದನ್ನು ಕೂಡ ನನ್ನ ಗಾರ್ಡನ್ ಅಲ್ಲಿ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನರ್ಸರಿಯಿಂದ ತಗೊಂಡ್ ಬಂದಿದ್ದು. ಈ ರೀತಿ ಮಣ್ಣು ಅಥವಾ ಗಿಡಗಳ ಜೊತೆಗಿನ ನನ್ನ ಸಂಪರ್ಕ ನನಗೆ ನಿಜವಾಗ್ಲೂ ಒಂದು ಥೆರಪಿ ರೀತಿ ವರ್ಕ್ ಆಗ್ತಿದೆ. ಒಂದು ರಿಲ್ಯಾಕ್ಸ್ಡ್ ಆಗಿರ್ಬೇಕು ಅಂತಂದ್ರೆ ನನ್ಗೆ ಎಷ್ಟೇ ಹೋಲ್ ಡೇ ವರ್ಕ್ ಮಾಡಿ ಟಯರ್ಡ್ ಆಗಿದ್ರು ಕೂಡ ನಾನೆಲ್ಲೋ ನನ್ನ ಗಾರ್ಡನ್ ಅಲ್ಲಿ ಒಂದಷ್ಟು ಕೆಲಸ ಮಾಡಿದೆ, ಯಾವುದೋ ಒಂದು ಗಿಡ ಹಾಕ್ದೆ ಅಂತಂದ್ರೆ ಅದು ನಿಜವಾಗ್ಲೂ ನನಗೆ ರಿಲ್ಯಾಕ್ಸ್ ಫೀಲ್ ಕೊಡುವಂತಹ ಒಂದು ಕೆಲಸ. ನಾನು ಈ ಸಾಯಿಲ್ ಮಿಕ್ಸ್ಚರ್ ಜೊತೆಗೆ ಚೆನ್ನಾಗಿ ಒಣಗಿರುವಂತಹ ಸಗಣಿ ಗೊಬ್ಬರ ಕೌಡಂಗ್ ಕಾಂಪೋಸ್ಟ್ ಕೂಡ ತಗೊಂಡಿದ್ದೀನಿ. ಮತ್ತೆ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಮಾತ್ರ ಯಾವುದೇ ಗಿಡಕ್ಕೆ ಹಾಕಿದ್ರು ಕೂಡ ಆ ಗಿಡ 100% ತುಂಬಾ ಚೆನ್ನಾಗಿ ಬರುವಂತದ್ದು. ಮತ್ತೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ವರ್ಮಿ ಕಾಂಪೋಸ್ಟ್ ನ ನಾನು ಮೇ ಬಿ ಫ್ಲಿಪ್ಕಾರ್ಟ್ ಅಲ್ಲಿ ಸಮ್ಮರ್ ಸೇಲ್ ಅಲ್ಲಿ ತರಿಸ್ಕೊಂಡಿದ್ದು. ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ವರ್ಮಿ ಕಾಂಪೋಸ್ಟ್ ನ ನನ್ನ ಗಾರ್ಡನಿಗೆ ಆಗುವಷ್ಟು ನಾನೇ ತಯಾರು ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ಕೂಡ ಇದೆ. ಅದರ ಅಪ್ಡೇಟ್ಸ್ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಎಲ್ಲಾ ಮಿಕ್ಸ್ಚರ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಪಾಟ್ ಅಲ್ಲಿ ತುಂಬಬೇಕಾಗುತ್ತೆ. ನಾನು ಇದಕ್ಕೆ ನಮ್ಮ ಹಸುಗಳು ಬಿಟ್ಟಿರುವಂತಹ ವೇಸ್ಟ್ ಒಣ ಹುಲ್ಲಿತ್ತಲ್ಲ, ನಾನು ಅದನ್ನ ಒಂದು ಬೇಸಿಕ್ ಅಥವಾ ಒಂದು ತಳಕ್ಕೆ ಆ ಒಣಗಿರೋ ಮೇವನ್ನ ಹಾಕ್ತಾ ಇದ್ದೀನಿ. ಯಾಕಂತಂದ್ರೆ ಅದು ನೀರನ್ನ ಹಿಡಿದಿಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗ ಈ ಎಲ್ಲಾ ಮಿಕ್ಸ್ಚರ್ನು ಕೂಡ ನಾನು ತುಂಬ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲಾ ಗಾರ್ಡನರ್ಸ್ಗೂ ಕೂಡ ಅವ್ರದ್ದೇ ಆದಂತಹ ಸ್ಟ್ರಾಟಜಿಗಳಿರುತ್ತೆ. ನಾನು ಪಾಲಿಸೋದು ಈ ಕೆಲವು ವಿಚಾರಗಳಷ್ಟೇ. ನಿಮ್ಗೂ ಕೂಡ ಇದೇ ರೀತಿ ನೀವು ಟ್ಯೂಬ್ ರೋಸ್ ಬೆಳೆದು ನಿಮ್ಗೂ ಒಳ್ಳೆ ರಿಸಲ್ಟ್ ಬಂದಿತ್ತು ಅಂದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದು ನಾನು ಲಾಸ್ಟ್ ಇಯರ್ ತುಮಕೂರಲ್ಲಿ ಒಂದು ನರ್ಸರಿಯಿಂದ ತಂದಿರುವಂತದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಹೆಲ್ದಿ ಆಗಿದೆ ಅಂತ. ಮತ್ತೆ ಹೂ ಕೂಡ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ರಿಪಾಟ್ ಮಾಡಬಾರ್ದು, ಬಿಕಾಸ್ ಗಿಡ ಹರ್ಟ್ ಆಗ್ಬೋದು. ಹಾಗಾಗಿ ಆದ್ರೂ ಕೂಡ ನಾನು ಬಂಡ್ ಧೈರ್ಯ ಮಾಡಿ ಇದನ್ನ ಒಂದು ದೊಡ್ಡ ಪಾಟ್ ಅಲ್ಲಿ ರಿಪಾಟ್ ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ಗಿಡ ಇನ್ನಷ್ಟು ಚೆನ್ನಾಗಿ ಬೆಳೀಲಿ ಮತ್ತೆ ಹೆಚ್ಚು ಬಲ್ಬ್ಸ್ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ರಿಪಾಟ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ನಿಮ್ಮ ಗಾರ್ಡನ್ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಟ್ಯೂಬ್ ರೋಸ್ ಅಥವಾ ಸುಗಂಧರಾಜ ಹೂವಿನ ಗಿಡ ಬೆಳೆದಿದ್ರೆ ದಯವಿಟ್ಟು ಅದರ ಟಿಪ್ಸ್ ನಿಮ್ಗೂ ಒಂದಷ್ಟು ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ರೀಪಾಟಿಂಗ್ ನಂತರ ಯಾವ್ದಾದ್ರು ಎಲೆಗಳು ರೋಗ ಹತ್ತಿದ್ರೆ ಅಥವಾ ಒಣಗೋಗಿದ್ರೆ ಅದನ್ನ ರಿಮೂವ್ ಮಾಡೋದ್ರಿಂದ ನಮ್ಗೆ ಗಿಡ ಇನ್ನಷ್ಟು ಉತ್ತಮವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಆಗುತ್ತೆ. ಸೊ ವರ್ಮಿ ಕಂಪೋಸ್ಟ್ ನಾನು ಮತ್ತಷ್ಟು ಆಡ್ ಮಾಡ್ತಾ ಇದ್ದೀನಿ, ಯಾಕಂತಂದ್ರೆ ಗಿಡಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನ ನಾವು ಇನಿಷಿಯಲಿ ಕೊಡ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು 2 ವೀಕ್ಸ್ ಆಫ್ಟರ್ ನಾವು ಹೆಚ್ಚು ಹೂಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ನೀವು ಬೇಕು ಅಂತ ಅಂದ್ರೆ ನಾನು ಇದು ಹೂ ಎಷ್ಟು ಬಿಟ್ಟಿದೆ, ಹೇಗ್ ಬಿಟ್ಟಿದೆ, ರಿಸಲ್ಟ್ ಹೇಗ್ ಬಂತು ಅನ್ನೋ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ನ ಯೂಸ್ ಮಾಡೋದ್ರ ಮೂಲಕ ಒಂದು ಸಸ್ಟೈನಬಲ್ ಎನ್ವಿರಾನ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ, ಇದಾಗಿತ್ತು ನನ್ನ ಟ್ಯೂಬ್ ರೋಸ್ ನ ರೀಪಾಟಿಂಗ್ ಜರ್ನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ. ಕಾಮೆಂಟ್ ಮಾಡಿ, ನಿಮ್ಗೂ ಗೊತ್ತಿರುವಂತ ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ and happy gardening.